ಆದ್ರೆ ಗೀದ್ರೆ ಏನಿಲ್ಲ. ನನಗೊಂದು ಪರಿಪೂರ್ಣ ಫ್ಯಾಮಿಲಿ ಇದೆ ಅಂತ ಆರ್ತಿಗೂ ಅಂಕಲ್ಗೂ ಗ್ಯಾರಂಟಿ ಕೊಡಬೇಕು. ನಂಬಿಕೆ ಬರ್ಬೇಕು ಅವ್ರಿಗೆ. ಡು ಯು ಅಂಡರ್ಸ್ಟ್ಯಾಂಡ್? ಸರಿ. ಹಲೋ, ಏಯ್ ಸತ್ಯ, ಸತ್ಯ, ನಂಗೆ ಮಾತು ಕೊಡ್ತೀಯಾ ಜೀವನ ಪೂರ್ತಿ ನನ್ನನ್ನು ಹೀಗೆ ಕೈ ಹಿಡಿದು ನೋಡ್ಕೊಳ್ತೀಯಾ ಅಂತ? ನಾನೇನೋ ಮಾತು ಕೊಡ್ತೀನಿ, ಆದರೆ ನೀನು ಜೀವನ ಪೂರ್ತಿ ಹೀಗೆ ಸೀರೆ ಉಟ್ಕೊಂಡು ಬೀಳ್ತಾ ಇರ್ತೀಯ. ಸತ್ಯ, ಸಾರಿ. ಬೈ ದ ವೇ, ನೀನು ಸೀರಿಯಲ್ ತುಂಬ ಚೆನ್ನಾಗಿ ಕಾಣ್ತೀಯ. ಥ್ಯಾಂಕ್ ಯು. ಹಾಗಾದ್ರೆ ಬೇರೆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಲ್ವಾ? ಗೊತ್ತಿಲ್ಲ, ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಲ್ವಾ, ಗೊತ್ತಿಲ್ಲ. ಎನಿವೇ, ಇವತ್ತು ಏನು ಸ್ಪೆಷಲು? ಸೀರೆ ಎಲ್ಲ ಉಟ್ಕೊಂಡು. ಆ್ಯಂಡ್ ಅದೇನದು? ನಿಂಗೋಸ್ಕರ ನಾವು ಊಟ ತಂದಿದ್ದೀನಿ ಸತ್ಯ. ಆರ್ತಿ, ನಾನು ಆಫೀಸಿಗೆ ಬಂದಿರೋದು ಹೊಲ ಉಳಕಲ್ಲ. ನೀನು ಸೀರೆ ಎಲ್ಲ ಉಟ್ಕೊಂಡು ತಲೆ ಮೇಲೆ ಊಟದ ಬುಟ್ಟಿ ಎತ್ಕೊಂಡು ಬರೋಕ್ಕೆ. ಸರಿ, ಹಾಗಾದ್ರೆ ನಾಳೆಯಿಂದ ಊಟ ತರಲ್ಲ, ಆದ್ರೆ ನಾ ಸೀರೆ ಉಟ್ಕೊತೀನಿ, ಓಕೆನಾ? ಓಕೆ. ಸತ್ಯ, ಪ್ರತಿ ಅತ್ತೆಗೂ ತನ್ನ ಸೊಸೆ ಸೀರೆ ಉಟ್ಕೊಂಡು ನೀಟಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಅಕಸ್ಮಾತ್ ನಾನು ನಿನ್ನ ತಾಯಿ ಮುಂದೆ ಸೀರೆ ಉಟ್ಕೊಂಡು ಎಡು ಬಿದ್ದೋದ್ರೆ ಅದಕ್ಕೆ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನು ಬೀಳಕ್ಕ? ಸತ್ಯ, ಸಾರಿ. ಆದರೆ ಅಲ್ಲಿ ನನ್ನ ಮನೆ ಎಷ್ಟು ಚಿಕ್ಕದಾಗಿದೆ ಅಂದರೆ ಬೀಳ್ಬೇಕಂದ್ರೂ ಜಾಗ ಇಲ್ಲ. ಸರ್ ನೋಡಕ್ ಸೇಮ್ ಹೀರೋ ಥರ ಇದ್ದೀರಾ, ಆ್ಯಕ್ಟ್ ಮಾಡ್ತೀರಾ? ಕನ್ನಡನೇ ಹಿಂದಿ ಹೊರಡಿ ಸರ್. ಕರ್ನಾಟಕದಲ್ಲಿ ನಮ್ಮವ್ರಿಗಿಂತ ಬೇರೆಯವರೇ ಜಾಸ್ತಿ ಆಗೋದ್ರು. ನಮಗೆ ಯಾವ ಸಾಲನೂ ಬೇಡ, ದಯವಿಟ್ಟು ಫೋನ್ ಇಡ್ತೀರಾ? ಇದು ರಾಜ್ ನೀವೇನಾ? ಅಲ್ಲ, ಮಂತ್ರಿ ಅವರು. ತಮಾಷೆ ಮಾಡಬೇಡಿ, ರಾಜ್ ನೀವೇನಾ ಅಂತ ಹೇಳಿ. ರೀ, ನನಗೆ ಫೋನ್ ಮಾಡಿ ನೀವೇನಾ ರಾಜು ಅಂತ ಕೇಳ್ತಿದ್ದೀರಲ್ಲ, ತಾವ್ಯಾರು? ಐ ಆಮ್ ಸಾರಿ, ನನ್ನ ಹೆಸರು ಭೂಪತಿ ಅಂತ. ಅದು ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತಾರಲ್ಲ, ಅದು ನಾನೇ. ಈ ಆರ್ಟಿಸ್ಟ್ಗೆ ಈ ಸಿನಿಮಾ, ಸೀರಿಯಲ್, ಪಿಕ್ಚರ್ಕ್ಕೆಲ್ಲ ನಾನೇ ಕೋಆರ್ಡಿನೇಟ್ ಮಾಡೋದೆ. ಒಂದು ಕ್ಯಾರೆಕ್ಟರ್ ಇದೆ, ನೀವು ಅದನ್ನ ಮಾಡಿ ಇನ್ನೊಂದು ಕ್ಯಾರೆಕ್ಟರ್ ಡಬ್ಬಿಂಗ್ ಮಾಡ್ತೀರಾ? ಸರ್, ನಾನು ಈಗಿರೋ ಸ್ಥಿತಿನಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗಿಗೆ ಚಾನ್ಸ್ ಕೊಡ್ತೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ. ಫಸ್ಟೇ ಪೇಮೆಂಟ್ ಬಿಟ್ಟು ಬೇರೆ ಏನು ಬೇಕಾದ್ರೆ ಕೇಳಿ, ನಾನು ಮಾಡ್ತೀನಿ ಹೆಲ್ಪ್. ಆದ್ರೆ ಏನು ಸರ್? ಪೇಮೆಂಟ್ ಅಲ್ಲ, ನೋಡಿ ನನಗೊಂದಷ್ಟು ಜನ ಆರ್ಟಿಸ್ಟ್ ಬೇಕು, ಹೆಲ್ಪ್ ಮಾಡ್ತೀರಾ? ಅದಕ್ಕೆ ಏನು ಅಂತ ನಮ್ಮ ಹತ್ರ ಬನ್ನಿ, ಹೋಲ್ಸೇಲಲ್ಲಿ ಮಾಡಿಕೊಡ್ತೀವಿ. ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಕೂಡ ನೋಡಿ ಎಷ್ಟು ಫೋಟೋಸ್ಗಳಿದೆ. ಓಹ್ ಸಾರಿ, ಫೋನಲ್ಲಿ ಇದೀವಲ್ಲ, ನೀವು ಡೈರೆಕ್ಟ್ ಆಗಿ ಬನ್ನಿ, ಮಾಡೋಣ. ಸರ್, ನಿಮ್ಮ ಆಫೀಸ್ ಅಡ್ರೆಸ್? ಇದು ಜಯನಗರ 5th ಕ್ರಾಸ್ ಅಲ್ಲಿ ರಾಮ ಮಂದಿರ ಇದೆ, ಗೊತ್ತಾ? ಅಲ್ಲಿ ಬೇಡ, ಅದ್ರದ್ದು ಪಕ್ಕ ನಮ್ದು ಭೂಪತಿ ಜನರೇಟ್ ಕೋಆರ್ಡಿನೇಟರ್ಸ್ ಅಂತ ಇರುತ್ತೆ, ಅಲ್ಲಿಗೆ ಬನ್ನಿ, ಅಲ್ಲೇ ಸಿಗ್ತೀನಿ. ಓಕೆ ಸರ್, ಬಾಯ್. ಅಪ್ಪ, ಇನ್ನು ಬೀದಿಲಿ ಆರ್ಟಿಸ್ಟ್ನ ಹುಡ್ಕೋಕ್ ಹೋಗಿ ಒದೆ ತಿನ್ನೋ ತತ್ತು. ದೇವ್ರೆ, ಥ್ಯಾಂಕ್ ಯು, ಅಂತೂ ಕಣ್ ಬಿಟ್ಬಿಟ್ಟಿಯಲ್ಲ. ಸತ್ಯ, 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 ಸತ್ಯ ಬಂದ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಕೂತ್ಕೊಳಕ್ ಬಂದಿಲ್ಲ, ನಾನು ಬೀಳಕ್ ಬಂದಿದ್ದೀನಿ. ಅಲ್ಲಪ್ಪ ಸತ್ಯ, ಬೆಂಗಳೂರಲ್ಲಿರೋ ನಿಮ್ಮ ಮನೆ ಬೀಳಕ್ಕೂ ಆಗದೆ ಇರೋಷ್ಟು ಚಿಕ್ಕದಂತೆ. ಹೋಗ
ಬೀಳಕ್ಕ? ಅಂದ್ರೆ ಬೆಂಗಳೂರಲ್ಲಿರೋ ನಿಮ್ಮ ಮನೆಯಲ್ಲಿ ಬೀಳೋಕ್ಕೂ ಜಾಗ ಇಲ್ವಂತೆ, ಅಷ್ಟು ಚಿಕ್ಕದಂತೆ ಮನೆ. ನನಗೆ ಯಾರೋ ಹೇಳಿದ್ರು. ನಾನೆಂಥ ಮೂರ್ಖ ಅಲ್ವಾ? ಗೊತ್ತಿಲ್ಲ ಸರ್, ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಗಮನನೇ ಕೊಟ್ಟಿಲ್ಲ. ಹಾಗಲ್ಲಪ್ಪ, ನನಗೆ ಯಾಕೆ ಇದು ಹೊಳಿಲಿಲ್ಲ ಅಂತ. ಒಂದ್ ಕೆಲಸ ಮಾಡು, ಬೆಂಗಳೂರಲ್ಲಿರೋ ನಮ್ಮ ಮಗಳಿಗೆ ನಿಮ್ಮ ಕುಟುಂಬದವರು ಎಲ್ಲರೂ ಇವತ್ತೇ ಶಿಫ್ಟ್ ಆಗ್ಬಿಡ್ಲಿ. ಆಹಾ, ಅದೃಷ್ಟ ಅಂದ್ರೆ ಇದೆ, ಮಗಳ ಜೊತೆ ಬಂಗ್ಲೆನೂ ಫ್ರೀ. ಐಡಿಯಾ ಚೆನ್ನಾಗಿದೆ. ಆದ್ರೆ ನಮ್ಮ ತಂದೆಯವರು ಒಪ್ಪಲ್ಲ. ಮದುವೆ ಆದ್ಮೇಲೆ ಹೆಂಡತಿ ಗಂಡನ ಮನೆಯಲ್ಲಿರ್ಬೇಕು, ಗಂಡ ಹೆಂಡತಿ ಮನೆಯಲ್ಲ. ಅದು ನಮ್ಮ ಪರಂಪರೆಗೆ ವಿರುದ್ಧ. ಸತ್ಯ, ವೆರಿ ಗುಡ್. ಎಂತ ಆಲೋಚನೆ! ಬೆಂಗಳೂರಿನ ಒಂದು ಸಣ್ಣ ಮನೆಯಿಂದ ಇಂತಹ ದೊಡ್ಡ ಆಲೋಚನೆ. ಇದಲ್ವಾ ಸಂಸ್ಕೃತಿ ಪರಂಪರೆ ಅಂದ್ರೆ? ನೋಡಪ್ಪ, ನಾನು ಇದ್ದೀನಿ. ಬೆಂಗಳೂರಿನ ಒಂದು ಸಣ್ಣ ಮನೆಯಿಂದ ಇಂತಹ ದೊಡ್ಡ ಆಲೋಚನೆ. ಇದಲ್ವಾ ಸಂಸ್ಕೃತಿ ಪರಂಪರೆ ಅಂದ್ರೆ? ನೋಡಪ್ಪ, ನಾನು ಇದ್ದೀನಿ. ಸರ್ ನೀವು ಬೇಜಾರ್ ಮಾಡ್ಕೊಂಡ್ರಿ ಅಲ್ವಾ? ಇಲ್ಲಪ್ಪ. ಅಂದ್ರೆ ಆರ್ತಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಸರಿ ಸರ್, ಆರ್ತಿ ಹೇಗೆ ಹೇಳ್ತಾಳೋ ಹಾಗೆ ಮಾಡೋಣ. ಕಮಾನ್ ಆರ್ತಿ, ಬಂಗ್ಲೆ 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 ಬಂಗ್ಲೆ. ನನ್ ಗಂಡ ಎಲ್ಲಿರ್ತಾರೋ ನಾ ಅಲ್ಲೇ ಇರ್ತೀನಪ್ಪ. ಎಂತ ಮಾತಾಡ್ಬಿಟ್ಟೆ. ನನ್ನ ದೊಡ್ಡ ಬಂಗ್ಲೆನ ಬಿಟ್ಟು ಗಂಡನ ಜೊತೆ ಅವನು ಚಿಕ್ಕ ಮನೇಲಿ ಇರ್ತೀನಿ ಅಂತಿದೆಯಲ್ಲ, ಹೆಮ್ಮೆ ಆಗ್ತಾ ಇದೆ ಕಣ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಂದ. ನನಗೆ ಕಂದ ಕಂದ ಅಂದು ನನ್ ಬಾಳಲ್ಲಿ ಕೆಂಡ ಸುರಿತಾ ಇದೀಯ ನೀನು. ಸರ್, ನಾನು ಇನ್ನೊಂದು ಮಾತು ಹೇಳಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ಇವತ್ತು ಆರ್ತಿ ನನಗೋಸ್ಕರ ಊಟ ತಂದ್ಲು ಆಫೀಸ್ಗೆ. ಇಲ್ಲ, ಸ್ವೀಟ್ ಇರ್ಲಿಲ್ಲ. ಸಾರಿ ಸರ್, ಹೌ ಸ್ವೀಟ್. ಊಟ ಹಂಚ್ಕೊಂಡು ತಿನ್ನೋ ಖುಷಿನೇ ಬೇರೆ. ಆದ್ರೆ ಇನ್ನೂ ಖುಷಿ ಯಾವಾಗ ಸಿಗತ್ತಂತ ಗೊತ್ತಾ ಸರ್ ನಿಮ್ಗೆ? ಮನೆಯವರೆಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು. ಯಾರು ಯಾರ ತಟ್ಟೆಯಿಂದ ತಿಂತಾ ಇದಾರಂತ ಗೊತ್ತಾಗೋದೇ ಇಲ್ಲ. ಚಿಕ್ಕ ಮನೇಲಿ ಹೀಗೆಲ್ಲ ಆಗತ್ತಾ? ಇಲ್ಲ ಇಲ್ಲ, ಯಾವಾಗ್ಲೂ ಆಗಲ್ಲ. ಮನೆಯವ್ರಿಗೆಲ್ಲ ಸ್ನಾನ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಮಾತ್ರ. ಸ್ನಾನ ಮಾಡಿದ ಖುಷಿಯಲ್ಲಿ ಎಲ್ರು ಒಟ್ಟಿಗೆ ಊಟ ಮಾಡ್ತಾರಲ್ವಾ, ಆಗ. ಹಾಗಾದ್ರೆ ನೀವ್ ದಿನ ಸ್ನಾನ ಮಾಡಲ್ವಾ? ಮಾಡ್ತೀವಲ್ಲ, ಯಾವಾಗ ನೀರ್ ಬರುತ್ತೋ ಆವಾಗ ಮಾಡ್ತೀವಿ. ಹಾಗಾದ್ರೆ 24 ಗಂಟೆ ನೀರ್ ಬರಲ್ವಾ? 24 ಗಂಟೆಯಲ್ಲಿ 1 ಗಂಟೆ ನೀರ್ ಬರುತ್ತೆ. ಆದ್ರೆ ಆ 1 ಗಂಟೆ ಯಾವ್ದಂತ ಯಾರಿಗೂ ಗೊತ್ತಿಲ್ಲ. ಸಮ್ಮರ್ ಅಲ್ಲಂತೂ ಫುಲ್ ಮಂತ್ ನೋ ಬಾತ್. ಆರ್ತಿ, ಹೋಗ್ಲಿ ಬಿಡಮ್ಮ. ನೋಡು, ಮನಸ್ಸಿನಲ್ಲಿ ನೀರಿದ್ರೆ ಸಾಕು. ಐ ಮೀನ್, ಮನಸ್ಸಿನಲ್ಲಿ ಪ್ರೀತಿ ಇದ್ರೆ ಸಾಕು. ನೀರ್ ಮುಖ್ಯ ಆಗಲ್ಲ. ನೀರ್ ಮುಖ್ಯ ಅಲ್ವಾ? ಅಲ್ಲ. ಆದ್ರೆ ಸರ್, ಟಾಯ್ಲೆಟ್ಗೆ ನೀರೇ ಬೇಕಲ್ವಾ? ಸತ್ಯ, ಸತ್ಯ, ಈ ಪರಂಪರೆ ಸಂಸ್ಕೃತಿ ಇವೆಲ್ಲ ಬಹಳ ಒಳ್ಳೇದು. ಆದ್ರೆ ನಾವು ಕಾಲಕ್ಕೆ ತಕ್ಕಾಗಿ ಬದಲಾಗ್ಬೇಕಲ್ವಾ? ಕಾಲಕ್ಕೆ ತಕ್ಕ ಕೋಲ ಅಂತ. ಏನು ಮಾಡಿ? ನೀವ್ ಹೇಗ್ ಹೇಳ್ಕೊಡ್ತಿದ್ದೀರೋ ಹಾಗೆಪ್ಪ. ನೀವ್ ಹೇಗ್ ಹೇಳ್ತಿರೋ ಹಾಗೆಪ್ಪ. ಸೊ ಎವ್ರಿಥಿಂಗ್ ಇಸ್ ಸೆಟಲ್. ಸತ್ಯ, ಅಪ್ಪಾಜಿಯವ್ರಿಗೆ ಫೋನ್ ಮಾಡ್ಬಿಟ್ಟು ಇಡೀ ಕುಟುಂಬ ನಮ್ಮ ಬಂಗ್ಲೆಗೆ ಶಿಫ್ಟ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಡ. ಸರಿ ಸರ್. ಫೋನ್ ಮಾಡಯ್ಯ. ಓ, ಹಲೋ ಹಲೋ ಅಪ್ಪಾಜಿ. ಏಯ್, ನನ್ನ ಇಲ್ಲಿ ಫಜೀತಿಗೆ ಸಿಕ್ಕಾಕ್ಸಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಅಪ್ಪಾಜಿ ಅಂತಿದ್ಯಾ? ಹಾ, ಇಲ್ಲೆಲ್ಲ ಆರಾಮು. ನೀವು?
ಹೌದಾ? ಆಮೇಲೆ ಏನಾಯ್ತು? ಸತ್ಯ ಬೆಕ್ಕುನಾ? ಸತ್ಯ ಏನ್ ಟೈಮ್ ಪಾಸ್ ಮಾಡ್ತಿದ್ಯಾ ಬೆಕ್ಕಿನ ಬಗ್ಗೆ ಮಾತಾಡ್ಕೊಂಡು? ಫೋನ್ ಕೊಡು, ನಾನು ಹೇಳ್ತೀನಿ. ಬೀಗ್ರೆ ನಮಸ್ಕಾರ, ನಾನು ಶೆಟ್ಟಿ. ನಮಸ್ಕಾರ ಬೀಗ್ರೆ. 8 ವರ್ಷಗಳಲ್ಲಿ ಇದೇ ನೋಡಿ ಮೊದಲನೇ ಸಲ ನಾನು ನಿಮ್ಮ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇರೋದು. ಆಮೇಲೆ ಹೇಗೆ ನಡೀತಿದೆ ನಿಮ್ಮ ಮಂಗಳ ಕಾರ್ಯಗಳು? ಯಾವ ಮಂಗಳ? ನಮ್ಮ ಬಸವನಗುಡಿ ಮಂಗಳನ? ಬಸವನಗುಡಿ ಮಂಗಳ? ಬಸವನಗುಡಿಯಲ್ಲಿ ಮಂಗಳ ಅನ್ನೋರ್ ಮನೆಯಲ್ಲಿ ಮಂಗಳ ಕಾರ್ಯ ಮಾಡ್ತಾರೆ ಒಂದ್ಸಲ. ಸರಿ ಸರಿ ಸರಿ. ಬೀಗ್ರೆ, ನಾನು ಈಗ ತಾನೇ ಸತ್ಯನ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಇಡೀ ಕುಟುಂಬದವರು ಬೆಂಗಳೂರಲ್ಲಿರೋ ನಮ್ಮ ಬಂಗ್ಲೆಗೆ ಶಿಫ್ಟ್ ಆಗ್ಬಿಡ್ಬೇಕು ಅಂತ. ದೊಡ್ಡ ಮನೆನಾ? ದೊಡ್ಡ ಮನೆನಾ? ಹೌದು, ಬಂಗ್ಲೆಗೆ. ಆಮೇಲೆ ನಮ್ಮ ಹಲೋ ಹಲೋ ಕಟ್ಟಾಗೋತಮ್ಮ. ಆದ್ರೆ ಅಪ್ಪಾಜಿಯವರು ಹೂ ಅಂದ್ರು. ಲಾಟ್ರಿ ಪ್ರಮೋಷನ್ನು ಫುಟ್ಪಾತಿಂದ ದೊಡ್ಡ ಮನೆಗೆ. ಸತ್ಯ ಗೊತ್ತಾದ್ರೆ ಫುಟ್ಪಾತಲ್ಲೂ ಜಾಗ ಸಿಗಲ್ಲ. ದೇವ್ರೆ, ಹಂಗಾಗದೆ ಇರಂಗ್ ನೋಡ್ಕೊಳಪ್ಪ. ಎಲ್ಲಿ ಆಫೀಸು? ಇಲ್ಲಿ ಯಾರೋ ಪುಣ್ಯಾತ್ಮರು ಫೋನ್ ಮಾಡಿದ್ರಲ್ಲ ಆಕ್ಟರ್ ಬೇಕು ಅಂತ. ಸ್ವಲ್ಪ ಮುಖ ತೋರಿಸಿ ಪ್ಲೀಸ್. ನಾನೇ. ಹಾ? ಏ ರಾಜ್, ಅಯ್ಯ ನೀಯಾ? ಏಯ್ ಮದ್ರಾಸಿ ಭೂಪತಿ. ಏ ರಾಜ್, ನೀನೇನಿಲ್ಲೇ? ಬ್ಲಡ್ ಡೊನೇಟ್ ಮಾಡೋಣ ಅಂತ ಬ್ಲಡ್ ಡೊನೇಟ್ ಕ್ಯಾಂಪ್ಗೆ ಬಂದಿದ್ದೀನಿ. ಬ್ಲಡ್? ಮತ್ತೆ ನನ್ನ ಆಫೀಸಿಗೆ ಬಂದ್ಬಿಟ್ಟು ನನ್ನ ಏನು ಇಲ್ಲಿ ಅಂತ ಕೇಳಿದ್ರೆ ಹೇಗೆ? ಈ ನಾಟಕಕ್ಕೆ, ಸೀರಿಯಲ್ಕ್ಕೆ, ಸಿನಿಮಾಕ್ಕೆ ಆರ್ಟಿಸ್ಟ್ ನಾನು ಕಾಸ್ಟ್ ಮಾಡ್ತೀನಿ. ಯು ನೋ ಕಾಸ್ಟಿಂಗ್ ಡೈರೆಕ್ಟರ್, ಇಟ್ಸ್ ಮೀ. ಸತ್ಯ, ಸತ್ಯ ಇಲ್ಲಿದೆಯಾ? ನಾನು ಕೂತ್ ಎಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಮದುವೆ ಬೆಂಗಳೂರಲ್ಲೇ ಮಾಡೋಣ. ದೊಡ್ಡ ಚೌಲ್ಟ್ರಿ ಬುಕ್ ಮಾಡ್ಬಿಡೋಣ. ಗೋವಾದಿಂದ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಬೆಂಗಳೂರಿಗೆ ಕಳ್ಸೋಣ. ದೊಡ್ಡ ಭೂರಿ ಭೋಜನದ ಅಡಿಗೆ ಮಾಡಿಸಿ ಎಲ್ರಿಗೂ ಊಟ ಹಾಕೋಣ. ಅದ್ದೂರಿ ಮದುವೆ ಸತ್ಯ. ಇಂಥ ಮದುವೆನ ಯಾರು ಯಾವತ್ತೂ ಮಾಡಿರಬಾರ್ದು, ನೋಡಿರಬಾರ್ದು. ಸರ್, ಗೋವಾ ಫ್ರೆಂಡ್ಸ್ನೆಲ್ಲ ಕರಿತೀರಾ ಮದುವೆಗೆ? ಹೂನಾ, ನಾನು ಲಿಸ್ಟ್ ಕೂಡ ಮಾಡ್ಬಿಟ್ಟಿದ್ದೀನಿ ನೋಡು. ಹೌದು, ಫೋನಿನಲ್ಲಿ ಆರ್ಟಿಸ್ಟ್ ಬೇಕು ಅಂದ್ಯಲ್ಲ, ಏನು ತೆಗಿತಾ ಇದೀಯಾ? ನಾಟಕನ, ಸೀರಿಯಲ್ಲ, ಪಿಕ್ಚರಾ? ಅಯ್ಯೋ, ನಂದೇ ಒಂದು ದೊಡ್ಡ ಪಿಕ್ಚರ್ ಆಗೋಗಿದೆ. ಅಯ್ಯೋ ಪಾಪ, ಏನಾಯ್ತರ? ಅದು ನನ್ನ ಫ್ರೆಂಡ್ ಸತ್ಯ ಅಂತ ಒಬ್ಬ ಇದ್ದಾನೆ ಆಯ್ತಾ. ಸರ್, ಇಷ್ಟೊಂದು ಜನನ್ನ ಮದುವೆಗೆ ಕರೀತ್ರೆ ನಾಮಕರಣಕ್ಕೂ ಬೇಕಲ್ವಾ ಸರ್ ಜನ? ಅಂದ್ರೆ ನಮ್ ತಂದೆಗೆ ಈ ಅದ್ಧೂರಿ ಆಡಂಬರ ಇಷ್ಟ ಇಲ್ಲ ಸರ್. ಹಾಗಂದ್ರೆ ಹೇಗೆ ಸತ್ಯ? ಇಲ್ಲಿರೋ ಜನನ ಯಾರನ್ನು ಕರೀದೆ ಮದುವೆ ಮಾಡಕ್ಕಾಗತ್ತಾ? ಹಾಗಲ್ಲ ಸರ್, ಇಷ್ಟೊಂದು ಜನ ಯಾಕಂತ ನಾವೇ ಮನೆಯವರೆಲ್ಲ ಸೇರಿ ಮದುವೆ ಮಾಡ್ಕೋಬೋದಲ್ವಾ? ಅದೆಲ್ಲ ಆಗಲ್ಲಪ್ಪ. ಸರಿ, ಈಗ ನೀನು ಯಾವ ಆರ್ಟಿಸ್ಟ್ ಬೇಕು ಅಂತ ಹೇಳಿ. ಒಂದ್ ಜೊತೆ ಅಪ್ಪ ಅಮ್ಮ, 2 ಸೆಟ್ ಅಣ್ಣ ಅತ್ತಿಗೆ, ಜೋಡಿ ಇಲ್ದೇ ಇರೋ ಒಬ್ಳು ತಂಗಿ. ಓಹೋ, ಏನು ಟೆನ್ಷನ್ ಬೇಡ. ಇಲ್ಲಿ ನೋಡು, ಇವರು ಉಮಾಪತಿ ಅಂತ ತುಂಬಾ ಸೀರಿಯಲ್ಗೆ ಫಾದರ್ ರೋಲ್ ಮಾಡಿದ್ದಾರೆ. ಇವ್ರು ಓಕೆನಾ? ಸರ್, ಇಷ್ಟೊಂದು ಜನ ಮದುವೆಗೆ ಬಂದ್ರೆ ಅವ್ರಿಗೆಲ್ಲ ಊಟ ಹಾಕ್ಸ್ಬೇಕು, ತಾಂಬೂಲ ಕೊಡ್ಬೇಕು. ಸುಮ್ಮನೆ ದುಡ್ಡು ಖರ್ಚಲ್ವಾ ಸರ್? ಅಲ್ಲಪ್ಪ,
ಮದುವೆಗೆ ದುಡ್ಡು ಖರ್ಚು ಮಾಡ್ತಿರೋದು ನಿಮ್ಮ ಅಪ್ಪ ಅಲ್ಲ, ಆರ್ತಿ ಅವ್ರ ಅಪ್ಪ. ಅಂದ್ರೆ ನಾನು. ಆದ್ರೂ ಸರ್, ಇಲ್ಲಿರೋರ್ನೆಲ್ಲ ಅಲ್ಲಿಗೆ ಕರೆಸಿ ಮದುವೆ ಮಾಡ್ಬೇಕಾ ಸರ್? ಆ ಖರ್ಚನ್ನೆಲ್ಲ ಉಳಿಸಿ ಒಂದು ದಿನ ಅನಾಥ ಮಕ್ಕಳನ್ನು ಊಟ ಹಾಕ್ಸ್ಬೋದಲ್ವಾ ಸರ್? ಅದು ನಮ್ಮಪ್ಪನ ಯೋಚನೆ. ಆಹಾ, ಎಂಥ ಯೋಚನೆನಯ್ಯ. ಇದು ನಮ್ಮಪ್ಪನ ಯೋಚನೆ ಅಲ್ವಾ ಸರ್? ಆರ್ತಿ ಅಪ್ಪನ ನಿಮ್ ಯೋಚನೆ ಅಲ್ವಲ್ಲ ಸರ್? ಜೋಕ್. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಆದರೂ ಎಂಥ ಅಪ್ಪ ಅಮ್ಮನ್ನ ಪಡೆದಿದ್ಯಪ್ಪ ನೀನು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಇವರೆಲ್ಲ ಬೇಡಮ್ಮ, ನನಗೆ ಫ್ರೆಶ್ ಫೇಸ್ ಬೇಕು. ಓ, ಲೋ ಬಜೆಟಾ? ನೀನು ಯೋಚನೆ ಮಾಡಬೇಡ ರಾಜೇ. ಮಧ್ಯಾಹ್ನ ಆಡಿಷನ್ ಮಾಡಿಬಿಟ್ರೆ ಸಾಯಂಕಾಲದ ಒಳಗೆ ಫ್ಯಾಮಿಲಿ ರೆಡಿ. ಇಲ್ಲ. ಯಾಕೆ ಸರ್? ಅಲ್ಲಪ್ಪ, ತುಂಬಾ ಜನ ಮದುವೆ ಮನೆಗೆ ಬರೋದು ಬೇಡ ಅಂದೆ. ಓಕೆ, ಈಗ ಮದುವೆ ಗ್ರ್ಯಾಂಡ್ ಆಗೂ ಮಾಡೋದು ಬೇಡ ಅಂತಿದ್ಯಲ್ಲ, ಯಾಕೆ? ಅಲ್ಲ ಸರ್, ದೊಡ್ಡ ಮದುವೆ ಮನೆ ಬೇಡ ಅಂದೆ. ಯಾಕೆ ಅಂತ ಅದನ್ನೇ ಕೇಳ್ತಿರೋದು. ಸರ್, ಅಷ್ಟು ದೊಡ್ಡ ಚೌಲ್ಟ್ರಿಯಲ್ಲಿ ನಾವು ಇಷ್ಟೇ ಜನ ಬೇಕಾ ಸರ್? ಸುಮ್ನಿರಪ್ಪ. ಸಿಂಪಲ್ ಆಗಿ ಅಂತಂದ್ಬಿಟ್ಟು ಮದುವೆನ ಚೌಲ್ಟ್ರಿಲಿ ಮಾಡದೆ ಇನ್ನೇನು ಬೀದಿಲ್ಲ ಮಾಡಕ್ಕಾಗತ್ತೆ? ಹಾಗಲ್ಲ ಸರ್, ಇಷ್ಟೊಂದು ದೊಡ್ಡ ಚೌಲ್ಟ್ರಿ ಬೇಕಾ? ಸಿಂಪಲ್ ಆಗಿ ಮದುವೆ ಮಾಡಿದ್ರು ಮದುವೆ ಆದಂಗೆ ಅಲ್ವಾ ಸರ್? Yeah, darling. Okay, I'll call you later. Bye, see you. Yeah. ಸ್ವಲ್ಪ AC ಆಫ್ ಮಾಡಿ ಕೇಳಿ. AC ಆಫ್ ಮಾಡಪ್ಪ. ಅಲ್ಲ, ಫ್ಯಾನ್ ಆಫ್ ಮಾಡಕ್ ಕೇಳಿ. ಫ್ಯಾನ್ ಕೂಡ. ಆ ಕ್ಯಾಮ್ರಾ ಶೂಟ್ ಮಾಡ್ತಾ ಇದ್ದೀರಾ? ಅದು ನಾನು ಸಣ್ಣ ಆಕ್ಟರ್ ಅಲ್ಲಮ್ಮ. ಕೂಲ್. ನೆಕ್ಸ್ಟ್. ಅಣ್ಣ, ನೀವು ಯಾವ ಜನ್ಮದ ಪುಣ್ಯನು ಅಣ್ಣನ ಹಾಕ್ಬಾರ್ದು. ಅಣ್ಣ, ನೀನ್ ಯಾವ ಜನ್ಮದ ಪುಣ್ಯ? ಏಯ್, ನಮ್ದು ಯಾವ ಜನ್ಮದ ಕರ್ಮ ನಾವು ಕಳ್ಸವ್ ಆಚೆಗೆ. ಯೋ ಪೋಯ. ನೆಕ್ಸ್ಟ್. ತಾಯಿ 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 ತಾಯಿ. ಅಮ್ಮ, ಅದು ಮನೆಗೆ ಬಾಗಿಲು ಅಂತ ಇರುತ್ತೆ, ರೋಲಿಂಗ್ ಶೆಟ್ಟರ್ ಅಲ್ಲ. ಹೊರಡಿ ದಯವಿಟ್ಟು. ಸರ್, ನಿಮ್ಮ ಮಗ ಎಲ್ಲಿದೆ? ಮೇಲ್ಗಡೆ ಕಾಣುತ್ತೆ. ಹೋಗಿ. ನೆಕ್ಸ್ಟ್. ಸರ್, ಶೂಟಿಂಗ್ ಇನ್ಸೈಡ್ ಔಟ್ಸೈಡ್ ಸರ್? ಯಾಕಮ್ಮ? ಸರ್, ಸ್ಕಿನ್ ಬರ್ನ್ ಆಗ್ಬಿಡುತ್ತೆ ಸರ್. ಕ್ಯಾನೆವರ್ ತರಿಸ್ತೀರಾ ಸರ್? ಇವ್ರನ್ನ ಒಂದು ಎಂಚಿನ ಧಾರಾವಾಹಿನ ಫಿಲಮ್ ಎಂಚಿನ ಅಂತ ಗೊತ್ತಾಗುತ್ತೆ. ಎಡ್ಡೆ ಜೂನಿಯರ್ ಆರ್ಟಿಸ್ಟಿಕ್ ಮಣ್ಲಕ ಪಣಂದುಳ್ಳರತ್ತ ಇರು ಇಂದೋ ಏನಗೆ ಕರ್ಣಾನಂದ ಮೇಡಮ್, ಪ್ಲೀಸ್. ಸರ್, ಹೀರೋಯಿನ್ ಕ್ಯಾರೆಕ್ಟರ್ ಯಾವ್ದಾದ್ರು ಇದೆಯಾ? ನೀವು ತುಂಬಾ ಬೇಗ ಬಂದು ಬಿಟ್ಟಿದ್ದೀರಾ ಮೇಡಮ್. ಒಂದು 40 years ಯಾಕೋ ಬಂದ್ಬಿಟ್ಟಿದ್ರೆ ವರ್ಕೌಟ್ ಆಗ್ತಾ ಇತ್ತು. ಸತ್ಯ, ಇವೆಲ್ಲ ಆಗೋದಿಲ್ಲ. ನನಗೂ ಆಸೆ ಆಶೋತ್ತರಗಳು ಇರುತ್ತೆ. ನನ್ನ ಮಗಳದು ಇದು ಮೊದಲನೇ ಮದುವೆ ಕಣಯ್ಯ. ಸರ್, ನಂದು 2ನೇ ಮದುವೆ ಅಲ್ಲ ಸರ್, ಫಸ್ಟ್ ಮದುವೆನೇ. Are you ready for the big O? ನಮಸ್ಕಾರ. ನಾನು ಯಾವ ರೋಲು ಮಾಡಕ್ಕೂ ತಯಾರಿದ್ದೀನಿ. Here we go. ಅತ್ತಿಗೆ, ಅಕ್ಕ, ತಂಗಿ ಯಾವ್ದು ಬೇಕಾದ್ರೂ ಮಾಡ್ತೀನಿ. ಆದ್ರೆ ಟೈಮಿಂಗ್ ಮಾತ್ರ 9 ಗಂಟೆಗೆ ಬರ್ತೀನಿ. ಆದ್ರೆ ನಂಗೆ 6 ಗಂಟೆಗೆ ಭಜನೆ ಕ್ಲಾಸ್ ಇರುತ್ತೆ, ಅದಕ್ಕೆ ಬಿಟ್ಬಿಡಿ ದಯವಿಟ್ಟು. ನನ್ನ ಪೇಮೆಂಟ್ ಗೊತ್ತಲ್ಲ, ಕ್ಯಾಶ್ ಮಾತ್ರ. ಐ ಆಮ್ ಸಾರಿ. ನೆಕ್ಸ್ಟ್. ದೆವ್ವ, ಭೂತ ಆ ಥರದೇನಾರು ಸ್ಪೆಷಲ್ ಪಾತ್ರಗಳಿದ್ರೆ ಹೇಳಿ ಸರ್. ಈ ಮನೆಯಲ್ಲಿ ನಡೆಯೋದನ್ನೇ ನೀವು ನನಗೆ ಮಾಡಿ ಅಂದ್ರೆ ಅದ್ರಲ್ಲಿ ಏನ್ ವಿಶೇಷ ಇರುತ್ತೆ? ನಾನು ಏನೇ ಮಾತಾಡಿದ್ರು ಅದು ಸ್ಪೆಷಲ್ ಆಗಿರ್ಬೇಕು, ಗೆಟಪ್ ವಿಶೇಷವಾಗಿರ್ಬೇಕು, ಕಾಸ್ಟ್ಯೂಮ್ ಹೆಂಗಿರ್ಬೇಕು ಅಂದ್ರೆ ಇವತ್ತವರೆಗೂ ಯಾರು ಹಾಕೇ ಇರಬಾರ್ದು, ಹಂಗಿರ್ಬೇಕು. ಹಾ, ನೆಕ್ಸ್ಟ್. ಯಾರ ನೀನು? ಸರ್, ಯಾವ್ದಾರು ಚಾಟಿ ಹೊಡೆ ಕ್ಯಾರೆಕ್ಟರ್ ಇದೆ ಸರ್? ತಮಟೆ ಹೊಡೆಯೋದಿದೆ, ಹೋಗ ಆಚೆ. ನಮಗೆ ಈ ರೋಲ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಂಟ್ರೊಡಕ್ಷನ್ ಒಂದು ರಾಕ್ ಸಾಂಗ್ ಬೇಕು. ಯಾರು ಜೂನಿಯರ್ ಆರ್ಟಿಸ್ಟ್ ಬೇಡ, ಒಬ್ಬನೇ ಕಿರ್ಸ್ತಾ ಇರ್ತೀನಿ. ಸಿನಿಮಾ ಟೈಟ್ಲ್ ಏನಂದ್ರೆ? ಸರ್, ನಾವು ಮಾಡ್ತಿರೋದು ಸೀರಿಯಲ್ ಅಲ್ಲ, ಸಿನಿಮಾನೂ ಅಲ್ಲ. ಮತ್ತೆ ನನ್ನ ಯಾಕೆ ಕರ್ಸಿದ್ರಿ? ನೆಕ್ಸ್ಟ್. ತಮಾಷೆ ಮಾಡ್ಬೇಡಪ್ಪ ನೀನು. ಅಲ್ಲ ಕಣಯ್ಯ, ಎಲ್ಲದಕ್ಕೂ ಯಾಕೆ ಇಷ್ಟೊಂದು ಕಂಡೀಷನ್ ಹಾಕ್ತಾ ಇದೀಯಾ ನೀನು ಅಂತೀನಿ.
ಸರ್ ನಮ್ಮ ತಂದೆಯವ್ರು ಹೇಳೋರು ಮದುವೆ ಅನ್ನೋದು ಗ್ರ್ಯಾಂಡ್ನೆಸ್ ಅಲ್ಲಿ ತೋರಿಸೋದಿಲ್ಲ, ಮನಸ್ಸಿಗಳು ಇಂಪಾರ್ಟೆಂಟ್ ಸರ್, ಮದುವೆ ಮನೆ ಅಲ್ಲ. ಎಂಥ ಉಚ್ಚವಾದ ಭಾವನೆನಯ್ಯ. ನಿಮ್ಮ ತಂದೆದ? ಸರ್ ನಮ್ಮ ತಂದೆದು ಮಾತ್ರ ಅಲ್ಲ ಈ ವಿಚಾರ, ನಮ್ಮ ಪರಿವಾರ ಪೂರ. ನಿಜವಾಗ್ಲೂ ಎಂಥ ಸುಸಂಸ್ಕೃತವಾದಂಥ ಸಂಸಾರಕ್ಕೆ ನನ್ನ ಮಗಳು ಹೋಗಿ ಸೇರ್ತಾ ಇದ್ದಾಳೆ. ಸತ್ಯ, ನಿಮ್ಮ ಅಭಿಪ್ರಾಯಕ್ಕೆಲ್ಲ ನಾನು ಒಪ್ತೀನಿ ಅಂತ ಅಂದ್ಕೋಬೇಡ. ನಿನ್ನ ತಂದೆ ಹತ್ರ ಮಾತಾಡ್ತೀನಿ ನಾನು. ಇಷ್ಟೊತ್ತೆಲ್ಲ ಮಾತಾಡಿದ್ದು ವೇಸ್ಟು. ಹೊಳೆಯಲ್ಲ, ಸಮುದ್ರದಲ್ಲಿ ಹುಣಸೆ ಹಣ್ಣು ತೊಳೆದಿದ್ದಂಗೆ.